ನಮ್ಮ ಸ್ಕಿನ್ನಲ್ಲಿ ಎಷ್ಟೇ ಒಂದು ಹ್ಯಾವಿ ಪಿಗ್ಮೆಂಟೇಷನ್ ಆಗಿರಲಿ, ಸ್ಕಿನ್ನಲ್ಲಿ ಗುಳ್ಳೆಗಳಾಗಿ ಕಲೆಗಳಾಗಿರಲಿ, ಆಮೇಲೆ ನಮ್ಮ ಕಣ್ಣಿನ ಹತ್ರ ಡಾರ್ಕ್ ಸರ್ಕಲ್, ಬ್ಯಾಕ್ಸ್, ಸನ್ ಬರ್ನ್ ಆಗಿರಲಿ, ನಮ್ಮ ಸ್ಕಿನ್ ಏಜ್ ಅವಕ್ಕಿಂತ ಮುಂಚೆನೇ ರಿಂಕಲ್ಸ್ ಎಲ್ಲ ಬರ್ತಿರ್ತಾವೆ, ಆಮೇಲೆ ಏಜ್ ಆದವ್ರಂಗೆ ಕಾಣಿಸ್ತಿರ್ತೀವಿ, ನಮ್ಮ ಸ್ಕಿನ್ನ ಡೀಲ ಆಗಿರುತ್ತೆ ಅಂದರೆ ಲೂಸ್ ಆಗಿರುತ್ತೆ. ಈ ಥರ ಲೂಸ್ ಆದಾಗ ನಮ್ಮ ಸ್ಕಿನ್ನ ನಾವು ಏನೇ ಮೇಕಪ್ ಮಾಡಿಕೊಂಡ್ರು ಚೆಂದ ಕಾಣಂಗಿಲ್ಲ. ಸೊ ಈ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮ್ಮ ಸ್ಕಿನ್ನನ್ನು ಜಸ್ಟ್ ಒಂದು ಯೂಸಲ್ಲಿ ಗ್ಲಾಸಿ ಥರ ಅಂದರೆ ಗ್ಲಾಸ್ ಥರ ಹೊಳೆಯೋಂಗೆ ಮಾಡುತ್ತೆ. ಕೊರಿಯನ್ ಗ್ಲಾಸ್ ಸ್ಕಿನ್ ಅಂತ ಕೇಳಿದ್ದೀರಿ ನೀವು, ಇವಾಗದ ಟ್ರೆಂಡ್ ಒಳಗದ. ಸೊ ಆ ಒಂದು ಅವ್ರು ಯೂಸ್ ಮಾಡುವಂಥ ಒಂದು ಕೊರಿಯನ್ನವ್ರು ಯೂಸ್ ಮಾಡುವಂಥ ಒಂದು ಸೀಕ್ರೆಟ ನಿಮ್ಮ ಜೊತೆಗೆ ನಾನು ಇಲ್ಲಿ ಹಂಚ್ಕೊಳ್ಳಿಕತ್ತೀನಿ. ಈ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮ್ಮ ಸ್ಕಿನ್ನಲ್ಲಿರೋಂಥ ಎಲ್ಲ ಪ್ರತಿಯೊಂದು ಸಮಸ್ಯೆನ ನಿವಾರಣೆ ಮಾಡುತ್ತೆ. ಪ್ರತಿಯೊಂದು ಸಮಸ್ಯೆಗೂ ಇದು ಒಂದು ಒಳ್ಳೆ ಪರಿಹಾರ, ಜಾದೂ ಆಗಿ ಕೆಲಸ ಮಾಡುತ್ತೆ, ಮ್ಯಾಜಿಕ್ ಅಂತ ಹೇಳ್ಬೋದು. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದುಬಿಡುನು. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ಅಂದರೆ ನಿಮಗೆ ಯಾವ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಲಿಕ್ಕತ್ತೀನಿ, ಯಾವಾಗ ನಾನು ಯೂಸ್ ಮಾಡ್ಲಿಕ್ಕತ್ತೀನಿ, ಯಾವಾಗ ಹೆಂಗೆ ಹಚ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸ್ಕಿಪ್ ಮಾಡಿ ನೋಡಿದ್ರಪ್ಪ ಅಂದರೆ ಡೌಟ್ ಜಾಸ್ತಿ ಬರ್ತಾವೆ. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದುಬಿಡು. ನಾವಿಲ್ಲಿ ಕಿಚನ್ ಒಳಗೆ ಆರಾಮಾಗಿ ಸಿಗ್ತಾವೆ, ನಿಮ್ಗೆ ಯಾವುದೇ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇರೋಂಗಿಲ್ಲ ಜಾಸ್ತಿ. ನಾ ಇಲ್ಲಿ ಒಂದು ಟೊಮ್ಯಾಟೊ ತೊಗೊಂಡಿನಿ, ಅದನ್ನು ಪ್ಯೂರಿ ಮಾಡ್ಕೊಂಬಂದೇನಿ ರೀ. ಅದರೊಳಗಿಂದ ಒಂದು 2-3 ಸ್ಪೂನು ಒಂದು ಬೌಲ್ಗೆ ಹಾಕ್ಕೊಂಡೀನಿ. ಒಂದು ಅರ್ಧ ಇಡ್ರಿ, ಅರ್ಧ ಅಷ್ಟೇ ಯೂಸ್ ಮಾಡ್ಕೊಳ್ರಿ, ಅರ್ಧ ಆಮೇಲೆ ನಾನು ಹೇಳ್ತೇನೆ ನಿಮ್ಗೆ ಏನು ಮಾಡಬೇಕು ಅಂಥೇಳಿ. ಅದಕ್ಕೆ ಹೇಳಿಕತ್ತಿದ್ದೆ, ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ ಅಂಥೇಳಿ. ನಾನಿಲ್ಲಿ ಅರಿಶಿನ ಯೂಸ್ ಮಾಡ್ಕೊಂಡೀನಿ, ಒಂದು ಪಿಂಚ್. ಇದು ಅರಿಶಿನ ಯಾವುದಪ್ಪ ಅಂತಂದ್ರೆ ನೀವು ಅಡುಗೆಗೆ ಹಾಕ್ತಿರಲ್ಲ ಅದೇ ಅರಿಶಿನ ರೀ. ನಾನು ಅದನ್ನ ಹೇಳಿದೆ ನಿಮಗೆ ಮೊದಲೇ. ಕಿಚನ್ ಒಳಗೆ ನಮಗೆ ಆರಾಮಾಗಿ ಸಿಗ್ತಾವೆ. ನೀವು ಕಿಚನ್ ಒಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ನಿಮ್ಮ ಸ್ಕಿನ್ನನ್ನು ಗ್ಲಾಸ್ ಥರ ಹೊಳೆಯೋಂಗೆ ಮಾಡ್ಕೊಳ್ಬಹುದು ರೀ. ಅಷ್ಟೊಂದು ಸೂಪರಾಗಿದೆ ಈ ಒಂದು ಮ್ಯಾಜಿಕ್ ಮನೆ ಮದ್ದು. ನಾನು ಇಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿನಿ, ಒಂದು ಅರ್ಧ ಸ್ಪೂನ್. ಅಕ್ಕಿ ಹಿಟ್ಟು ನಮ್ಮ ಸ್ಕಿನ್ನಲ್ಲಿ ಇರುವಂಥ ಡೆಡ್ ಸೆಲ್ಸ್ನ ತೆಗೆದು ಹಾಕಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ ಅಕ್ಕಿ ಹಿಟ್ಟು, ನಿಮಗೆ ಗೊತ್ತಾ ಇರುತ್ತೆ. ಆಮೇಲೆ ಈ ಟೊಮ್ಯಾಟೊ ಪೇಸ್ಟ್ ಬಂದುಬಿಟ್ಟು ನಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಸನ್ ಬರ್ನ್ ತೆಗಿಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಬ್ಲ್ಯಾಕ್ ಆಗಿರುತ್ತಲ್ರಿ ಸ್ಕಿನ್, ಅದನ್ನು ಹೊಳೆಯೋಂಗೆ ಮಾಡುತ್ತೆ. ಆಮೇಲೆ ಅರಿಶಿನೂ ಅಷ್ಟೇ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಪ್ರತಿಯೊಂದು ಒಂದು ಏನೇ ಪ್ರೋಗ್ರಾಮ್ ಇದ್ದರೂ ಅರಿಶಿನ ಯೂಸ್ ಮಾಡ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಮದುಮಗಳ ಥರ ನಿಮ್ಮ ಸ್ಕಿನ್ ಇಷ್ಟೊಂದು ರೇಡಿಯಂಟಾಗಿ ಇರುತ್ತೆ ರೀ. ಇವತ್ತಿನ ಈ ಒಂದು ಮನೆ ಮದ್ದು ಮ್ಯಾಜಿಕ್ ರೀ ಇದು ಆ್ಯಕ್ಚುಲಿ, ಅಷ್ಟೊಂದು ಸೂಪರಾಗಿರುತ್ತೆ. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಜಾದೂ, ಮ್ಯಾಜಿಕ್, ಇದಕ್ಕೇನೆಲ್ಲ ಹೆಸರು ಇಡ್ಬೋದು ರೀ. ನೀವು ಯೂಸ್ ಮಾಡ್ತಿರಲ್ಲ ಆವಾಗ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಮ್ಯಾಜಿಕ್ ಅಂತಿರೋ ಏನು ಜಾದೂ ಅಂತಿರೋ ನೋಡಿರಿ, ಕಮೆಂಟ್ ಮಾಡಿರಿ, ನೋಡೋಣ ಏನೇನೆಲ್ಲ ಅಂತೀರಿ ಅಂಥೇಳಿ. ಯಾಕಂದ್ರೆ ಅಷ್ಟೊಂದು ಸೂಪರಾಗಿರೋದು ಈ ಒಂದು ಮನೆ ಮದ್ದು. ನಿಮ್ಮ ಸ್ಕಿನ್ನನ್ನು ಜಸ್ಟ್ ಒಂದೇ ಯೂಸಿಗೆ ರೀ, ನಿಮ್ಮ ಸ್ಕಿನ್ ಇಷ್ಟೊಂದು ರೇಡಿಯಂಟ್ ಸ್ಕಿನ್ ಅಂತ ಹೇಳ್ತಾರೆ. ನೀವು ಕೇಳ್ತೀರಿ ರೇಡಿಯಂಟ್ ಸ್ಕಿನ್ ಅಂದರೆ ಏನಂತೇಳಿ, ಇಷ್ಟೊಂದು ಕಾಂತಿಯುತವಾಗಿ ಮಾಡುತ್ತೆ ರೀ. ಸೊ ಇದನ್ನು ಯಾವ ಥರ ಯೂಸ್ ಮಾಡೋದು ಅಂತ ಫಟಾಫಟ್ ಅಂತ ನಾನು ತೋರಿಸ್ಕೊಂಬರ್ತೀನಿ ನೋಡ್ರಿ. ಸೊ ಇದನ್ನು ನಾನು ಸ್ಟಾರ್ಟಿಂಗಿಗೆ ನೀವು ಸ್ವಲ್ಪ ಬಿಸಿ ನೀರು ತೊಗೊಂಡು, ನಾವೊಂದು ಒಳ್ಳೆ ಒಂದು ಸಜೆಷನ್ ರೀ ನಿಮಗೆ, ಬಿಸಿ ನೀರು ತೊಗೊಂಡು ಸ್ವಲ್ಪ ಸ್ಟೀಮ್ ಮಾಡ್ಕೊರಿ ನಿಮ್ಮ ಫೇಸ್ನ. ಅಂದರೆ ಸ್ಟೀಮ್ ಮಾಡ್ಕೊಳ್ಳೋದಂದ್ರೆ ಏನಪ್ಪ ಅಂತಂದ್ರೆ ಜಸ್ಟ್ ಬಿಸಿನೀರು ತೊಗೊಳ್ರಿ, ಅದ್ರೊಳಗೆ ನಿಮ್ಮ ಮುಖ ಸ್ವಲ್ಪ ಹಿಂಗೆ ಎದ್ರಿ, ಅಂದ್ರೆ ಅದ್ದೋದಲ್ರಿ, ಸ್ವಲ್ಪ ಅದಕ್ಕೆ ಆವಿ ನಿಮ್ಮ ಮುಖಕ್ಕೆ ಬಡಿಬೇಕು ನೋಡ್ರಿ. ಆ ಥರ ಒಂದು 5 ನಿಮಿಷ ಮಾಡ್ಕೊಳ್ರಿ. ಮಾಡ್ಕೊಂಡಾದ್ಮೇಲೆ ಮೊದಲು ಫೇಸ್ ವಾಶ್ ಮಾಡ್ಕೊಂಡಾದ್ಮೇಲೆ ಆ ಥರ ಆವಿ ತೊಗೊಳ್ರಿ ಸ್ವಲ್ಪ ಬಿಸಿ ನೀರಿಂದ. ಅದೆಲ್ಲ ನಿಮ್ಮ ಪೋರ್ಸಸ್ ಏನಿರ್ತಾವಲ್ಲ ಅವು ಓಪನ್ ಆಗ್ತಾವೆ. ಓಪನ್ ಆದಮೇಲೆ ಇದನ್ನು ಈ ಥರ ಅಪ್ಲೈ ಮಾಡ್ಕೊಳ್ರಿ. ನೀವು ಅನ್ಲಿಕ್ಕತ್ತಿರ್ಬೋದು ಇದೇನು ಗ್ರೀನ್ ಕಾಣಿಸ್ಲಿಕ್ಕತ್ತದ, ಹಸಿರು ಕಲರ್ ಅಂತೆ. ಹಿಂದೆ ಲೀವ್ಸ್ ನಾನು ಹ್ಯಾಂಗಿಂಗ್ ಮಾಡೀನಿ. ಸೊ ಲೈಟಿನ ಒಂದು ಬ್ರೈಟಿಗೆ ಅದು ಹಸಿರು ಕಲರ್ ಕಾಣ್ಲಿಕ್ಕತ್ತದ. ಮತ್ತು ಅದಕ್ಕೂ ಏನರ ಮೆಸೇಜ್ ಮಾಡಬೇಡ್ರಿ ನೀವು. ಸೊ ಇದನ್ನು ಈ ಥರ ಎಲ್ಲನೂ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ರಿ. ನಾನು ಕಣ್ಣಿನ ಮೇಲೆ, ಕಣ್ಣಿನ ಹತ್ತಿರ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಳ್ತೀನಿ. ಇದು ಪ್ರತಿಯೊಂದು ಏಜ್ನವರು ಇದನ್ನು ಯೂಸ್ ಮಾಡಬಹುದು. ನಿಮ್ಮ ಸ್ಕಿನ್ನ ಲೂಸ್ ಆಗಿರೋದನ್ನು ತಡೆ ಹಿಡಿಯುತ್ತೆ, ನಿಮ್ಮ ಸ್ಕಿನ್ನನ್ನು ಟೈಟ್ ಮಾಡುತ್ತೆ, ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ. ನಾನು ಇದ್ರೊಳಗೆ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಅದು ಎಕ್ಸ್ಪೋಲಿಯೇಟಿದ್ದು ಕೆಲಸ ಮಾಡುತ್ತೆ, ಒಂದು ವರ್ಕ್ ಮಾಡುತ್ತೆ. ನಿಮ್ಮ ಬ್ಲ್ಯಾಕ್ ಹೆಡ್ಸು, ನಿಮ್ಮ ವೈಟ್ ಹೆಡ್ಸು ಎಲ್ಲನೂ ತೆಗೆದು ಹಾಕಿ ರಿಮೂವ್ ಮಾಡುತ್ತೆ. ನಿಮ್ಮ ಸ್ಕಿನ್ನನ್ನು ಹೊಳೆಯೋಂಗೆ ಮಾಡುತ್ತೆ ರೀ ಇದು ಗಾಜಿನ ಥರ. ಸೊ ನಾನಿಲ್ಲಿ ಅದನ್ನು ಹಚ್ಕೊಂಡು ಸರ್ಕಲ್ ಮೋಷನ್ ಒಳಗೆ ಆರಾಮಾಗಿ, ನೀವು ಜೋರಾಗಿ ಮಾಡಬೇಡ್ರಿ. ನಾನು ಇದನ್ನು ಫಾಸ್ಟಾಗಿ ಓಡಿಸಿದ್ದಕ್ಕೆ ನಿಮಗೆ ಜೋರಂಗೆ ಕಾಣಿಸ್ಲಿಕ್ಕತ್ತದ. ನಾನು ಲಾಂಗ್ ಆಗುತ್ತೆ ಅನ್ನೋ ಸಲುವಾಗಿ ಫಾಸ್ಟಾಗಿ ಓಡಿಸೀನಿ. ಇದನ್ನು ಆರಾಮಾಗಿ ಹಗರ್ ಕೈಯಿಂದ ಆರಾಮಾಗಿ ಸರ್ಕಲ್ ಮೋಷನ್ ಒಳಗೆ ಸರ್ಕಲ್ ಥರ ಇದು ಮಾಡ್ಕೊಳ್ರಿ, ಮಸಾಜ್ ಮಾಡ್ಕೊಳ್ರಿ. ಅಲ್ಲೆಲ್ಲೇ ನಿಮಗೆ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್, ಆಮೇಲೆ ಗಲ್ಲದ ಹತ್ತಿರ, ಆಮೇಲೆ ಚಿನ್ನ ಹತ್ತಿರ, ಮೂಗಿನ ಹತ್ತಿರ, ಆಮೇಲೆ ಹಣೆ ಹತ್ತಿರ ಜಾಸ್ತಿ ಇರ್ತಾವೆ ರೀ.
ಹಣೆ ಮತ್ತು ಮೂಗಿನ ಹತ್ರ ಸೈಡ್ಗೆ, ಆಮೇಲೆ ಗದ್ದದ ಹತ್ರ ಜಾಸ್ತಿ ಇರ್ತಾವೆ. ಸೊ ಅದನ್ನೆಲ್ಲ ಚೆಂದಂಗೆ ಮಸಾಜ್ ಮಾಡ್ಕೊಳ್ರಿ. ಒಂದು 5-6 ನಿಮಿಷ ಚೆಂದ ಮಸಾಜ್ ಮಾಡಿಕೊಂಡು ನಾವು ಉಳಿದಿರೋದನ್ನು ಇಲ್ಲಿ ನಾನು ಕುತ್ತಿಗೆ ಭಾಗಕ್ಕೂ ಹಚ್ಕೊಂಡೀನಿ, ಹೊಳ್ಳೆ ಕೈಗೂ ಸಹಿತ ಹಚ್ಕೊಂಡೀನಿ ರೀ. ನಿಮ್ಮ ಸ್ಕಿನ್ ಇಷ್ಟೊಂದು ಸ್ಮೂತ್ ಅನ್ಸುತ್ತೆ ರೀ. ಖರೇಂದ್ರ ನಿಮ್ಮ ಸ್ಕಿನ್ ರಫ್ ಇರುತ್ತಲ್ರಿ, ಆವಾಗ ನೀವು ತೊಳ್ಕೊಂಬರ್ತೀರಲ್ಲ ಇದನ್ನು ಫೇಸ್ ವಾಶ್ ಮಾಡಿಕೊಂಡು, ವಾವ್ ಸೂಪರ್ ಸೂಪರ್ ಸೂಪರ್, ಜಸ್ಟ್ ಲೈಕ್ ವಾವ್ ರೀ. ಖರೇಂದ್ರ ನನ್ನ ಸ್ಕಿನ್ನನ್ನು ಟಚ್ ಮಾಡ್ಕೊಳ್ತೀನಿ, ನನಗೆ ನದುರು ತಕ್ಕೊಳ್ಬೇಕು ಅನಿಸ್ಲಿಕ್ಕತ್ತದ, ಅಷ್ಟೊಂದು ಸ್ಮೂತ್ ಆ್ಯಂಡ್ ಆಮೇಲೆ ಸ್ಕಿನ್ ಎಷ್ಟು ಚಂದ ಅನ್ಸುತ್ತೆ ಗೊತ್ತ್ರಿ. ಜಸ್ಟ್ ಒಂದೇ ಯೂಸ್ ನೀವು ಅಪ್ಲೈ ಮಾಡ್ಕೋತಿರಲ್ಲ ನಿಮ್ಮ ಸ್ಕಿನ್ ಮೇಲೆ, ಸೊ ಅವಾಗಿದ್ರ ಫೀಲ್ನೆಸ್ ಜಾಸ್ತಿ ಇರುತ್ತೆ ರೀ ನಾವು ಹೇಳೋಕ್ಕಿಂತ ಮುಂಚೆ. ಸೊ ಇದನ್ನು ಫೇಸ್ನ ವಾಶ್ ಮಾಡ್ಕೊಂಡು ಬಂದೀನಿ, ನಿಮಗೆ ಇದನ್ನು ಹಂಚ್ಕೊಳ್ಳೋಕ್ಕೆ ಭಾಳ ಇಷ್ಟ ಆಗ್ಲಿಕ್ಕತ್ತದ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಮಾಡೋದು ಅಂತಂದ್ರೆ ಏನು ಹೇಳ್ರಿ ನೋಡೋಣ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ ನೋಡ್ರಿ. ಸೊ ನಾವಿಲ್ಲಿ ಇನ್ನೂ ಒಂದು ಅರ್ಧ ನಮ್ಮದು ಟೊಮ್ಯಾಟೊ ಪೇಸ್ಟ್ ಉಳಿದಿತ್ತಲ್ರಿ, ಅದನ್ನು ಸಹಿತ ಅದೇ ಬೌಲಿಗೆ ನಾನು ಹಾಕ್ಕೊಳಿಕತ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಮನೆಯೊಳಗೆ ಗ್ಲೀಸ್ರಿನ ಆಲ್ರೆಡಿ ಇಟ್ಟಿರ್ತೀವಿ. ಗ್ಲೀಸ್ರಿನ ನಮ್ಮ ಸ್ಕಿನ್ನನ್ನು ಹೊಳೆಯೋಂಗೆ ಮಾಡುತ್ತೆ ರೀ. ಸೊ ಅದನ್ನು ಸಹಿತ ಇಲ್ಲ ಒಂದು 3-4 ಹನಿ ಹಾಕ್ಕೊಳಿಕತ್ತೀನಿ ನಾನು. ಇದನ್ನೆಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಅದಕ್ಕೆ ಹೇಳಿದೆ ನಾನು ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ನಿಮ್ಮ ಸ್ಕಿನ್ ಹೆಂಗೆ ಅನ್ಸುತ್ತಪ್ಪ ಅಂತಂದ್ರೆ ಈ ಮದುಮಗಳ ಸ್ಕಿನ್ಗಿಂತನೂ ಇನ್ನೂ ಚೆಂದ ಕಾಣಿಸುತ್ತೆ ರೀ, ಅಷ್ಟೊಂದು ಸೂಪರಾಗಿರುತ್ತೆ ಈ ಒಂದು ಫೇಸ್ ಪ್ಯಾಕ್. ಇದು ಫೇಸ್ ಸ್ಕ್ರಬ್ ಮತ್ತು ಫೇಸ್ ಪ್ಯಾಕ್ನ ಇವತ್ತು ಎರಡೂ ಒಂದರೊಳಗೆ ತೋರಿಸ್ಲಿಕತ್ತೀನಿ ನಾನು. ಈ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿರಿ, ಅಂದರೆ ನಿಮ್ಮ ಸ್ಕಿನ್ ಜಸ್ಟ್ ಒಂದು ಯೂಸಲ್ಲಿ ಭಾಳ ಸೂಪರಾಗಿ ಕಾಣಿಸುತ್ತೆ. ನೀವು ಒಂದು 10,000 ರೂಪಾಯಿ ಪಾರ್ಲರ್ ಹೋಗಿ ಖರ್ಚು ಮಾಡಿದಾಗ ಸಿಗುತ್ತಲ್ಲ, ಅಷ್ಟು ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ ಜಸ್ಟ್ ಒಂದು ವಾಶ್ ಒಳಗೆ, ಜಸ್ಟ್ ಒಂದು ಯೂಸ್ ಒಳಗೆ. ನಾನು ಅದನ್ನು ಪೇಸ್ಟನ್ನು ಜಸ್ಟ್ ಆರಾಮಾಗಿ ಒಂದು ಲೇಯರ್ ಹಚ್ಕೊಂಡಿದ್ದೀನಿ ರೀ. ಅದು ಒಣಗೋ ತನಕ ನಾವು ಇನ್ನೊಂದು ಪ್ಯಾಕ್ ಮಾಡ್ಕೊಂಬಂದ್ಬಿಡೋಣ ರೀ. ಅದೇ ನಾನು ಏನು ಗ್ಲೀಸ್ರಿನ ಮತ್ತು ಪೇಸ್ಟ್ ತೊಗೊಂಡಿದ್ನಲ್ಲ ಟೊಮ್ಯಾಟೊ ಪೇಸ್ಟ್, ಅದು ಇನ್ನೂ ಉಳ್ದದಲ್ರಿ. ಅದರೊಳಗೆ ನಾವು ಮನೆಯೊಳಗೆ ನಾವು ಕಿಚನ್ ಒಳಗೆ ಯೂಸ್ ಮಾಡ್ತೀವಲ್ಲ, ಅಡುಗೆಗೆ ಹಾಕ್ತೀವಲ್ಲ, ಅದೇ ಅರಿಶಿನ ಒಂದು ಪಿಂಚ್ ಹಾಕ್ಕೊಂಡೀನಿ ರೀ. ಮತ್ತೆ ವಾಪಸ್ ನಾನು ಆಮೇಲೆ ಒಂದು ಅರ್ಧ ಸ್ಪೂನು ಮೊಸರನ್ನು ಹಾಕ್ಕೊಂಡೀನಿ. ಮೊಸರಲ್ಲಿ ಒಂದು ಲ್ಯಾಕ್ಟಿಕ್ ಆ್ಯಸಿಡ್ ಅನ್ನೋ ಒಂದು ಪದಾರ್ಥ ಇರುತ್ತೆ, ಅದು ನಮ್ಮ ಸ್ಕಿನ್ಗೆ ಆಗಲಿ ನಮ್ಮ ಹೇರ್ಸ್ಗೆ ಆಗಲಿ ಭಾಳ ಒಳ್ಳೆ ಒಂದು ಕೆಲಸ ಮಾಡುತ್ತೆ ರೀ. ಸೊ ನಮ್ಮ ಸ್ಕಿನ್ನಲ್ಲಿ ಇರುವಂಥ ಎಲ್ಲ ಡೆಡ್ ಸೆಲ್ಸ್ನ ತೆಗೆದು ಹಾಕುತ್ತೆ, ಆಮೇಲೆ ಕ್ಲೆನ್ಸರ್ ಕೆಲಸ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ರೇಡಿಯಂಟ್ ಆಗಿಡಲಿಕ್ಕೆ, ನಮ್ಮ ಸ್ಕಿನ್ನನ್ನು ಹೈಡ್ರೇಟ್ ಆಗಲಿಕ್ಕೆ ಭಾಳ ಒಳ್ಳೆ ಕೆಲಸ ಮಾಡುತ್ತೆ. ನಾನು ಇಲ್ಲಿ ಒಂದು ಡಬ್ಬಿ ತೋರಿಸ್ಲಿಕ್ಕತ್ತೀನಿ. ಇದು 3-4 ವರ್ಷ ಆಯ್ತು ರೀ ಆ್ಯಕ್ಚುಲಿ ನಾನು ಮನೆಯೊಳಗೆ ರೆಡಿ ಮಾಡೀನಿ. ಇದು ಏನಪ್ಪ ಅಂತ ಯೋಚನೆ ಮಾಡ್ಲಿಕ್ಕತ್ತೀರಿ, ಇದು ಬಂದುಬಿಟ್ಟು ಆರೆಂಜ್ ಪೀಲ್ ಪೌಡರ್ ರೀ. ಇದು ಆರೆಂಜ್ ಪೀಲ್ ಪೌಡರ್ ಅಂತ ಹೇಳ್ತಾರೆ. ಸೊ ಇದು ನಿಮಗೆ ಆನ್ಲೈನ್ ಒಳಗೂ ಸಿಗುತ್ತೆ, ನೀವು ಮನೆಯೊಳಗೂ ಯೂಸ್ ಮಾಡ್ಬೋದು. ಇದನ್ನು ಹೆಂಗೆ ಮಾಡ್ತೀರಿ ಅಂತ ಭಾಳ ಜನ ನನಗೆ ನಾವು ಒಂದಿಷ್ಟು ವಿಡಿಯೋ ಹಾಕಿದಾಗ ಕೇಳಿದ್ರೆ, ನಾ ಹೇಳಿನ ಆಲ್ರೆಡಿ. ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡ್ಕೊಳ್ರಿ. ಸೊ ಸೂಪರಾಗಿರುತ್ತೆ. ನೀವು ಯಾವುದೇ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಇಲ್ಲಿ ಯೂಸ್ ಮಾಡ್ಲಿಕ್ಕತ್ತಲ್ಲ, ಎಲ್ಲ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಇವತ್ತು ಕೊರಿಯನ್ ಥರ ಗ್ಲಾಸ್ ಸ್ಕಿನ್ನನ್ನು ಪಡಿಲಿಕ್ಕೆ ಅಂದರೆ ಕೊರಿಯನ್ ಥರ ಗ್ಲಾಸ್ ಸ್ಕಿನ್ನನ್ನು ಹೊಳೆಯೋ ಥರ ನಾವು ಆ ಥರ ಮಾಡಲಿಕ್ಕೆ ಹೊಂಟೀವಿ ರೀ. ಸೊ ಹಾಗಾಗಿ ನಾನಿಲ್ಲಿ ಮನೆಯೊಳಗೆ ಎಲ್ಲ ನ್ಯಾಚುರಲ್ ಆಗಿರ್ಬೇಕು, ನಮಗೆ ಕೆಮಿಕಲ್ ಯಾವುದು ಯೂಸ್ ಆಗಿರಬಾರ್ದು. ಸೊ ಹಾಗಾಗಿ ನಾನಿಲ್ಲಿ ತೋರಿಸ್ಕೊಡ್ಲಿಕ್ಕತ್ತೀನಿ. ಸೊ ಅದನ್ನು ಸಹಿತ ನಾನು ಇಲ್ಲಿ ಅಪ್ಲೈ ಮಾಡೀನಿ. ಆ ಒಂದು ಟೊಮ್ಯಾಟೊ ಲೇಯರ್ ಏನು ಹಚ್ಕೊಂಡಿದ್ವಲ್ಲ ಅದ್ರ ಮೇಲೆ ನಾವು ಇದನ್ನ ಅಪ್ಲೈ ಮಾಡ್ಕೋಬೇಕು ರೀ. ಮಾಡಿಕೊಂಡು ನೀವು ಇದ್ರದ್ದು ಒಂದು ಮ್ಯಾಜಿಕ್, ವಾವ್ ಖರೇನ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ರೀ. ಇಷ್ಟೊಂದು ಮ್ಯಾಜಿಕ್ ಅದ, ಇಷ್ಟೊಂದು ರೇಡಿಯಂಟ್ ಸ್ಕಿನ್ ಆಗುತ್ತೆ, ಇಷ್ಟೊಂದು ಚಮಕ್ದಾರ್ ಅಂತ ಹೇಳ್ತಾರೆ ನೋಡ್ರಿ, ಹೊಳೆಯುವಂಥ ಕಾಂತಿಯುತವಾದಂಥ ಸ್ಕಿನ್ ರೀ. ಇದನ್ನು 20-25 ಮಿನಿಟ್ಸ್ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ರಿ. ವಾವ್ ಸೂಪರ್ ರೀ. ಖರೇಂದ್ರ ಭಾಳ ಅಂದ್ರೆ ಭಾಳ ಸೂಪರಾಗಿದೆ ರೀ. ಈ ಒಂದು ಫೇಸ್ ಪ್ಯಾಕ್ ನಾವು ಮೊದಲೇದು ಮಾಡಿದ್ದು ಫೇಸ್ ಸ್ಕ್ರಬ್ ರೀ, ಟೊಮ್ಯಾಟೊ ಸ್ಕ್ರಬ್ ಅಂತ ಹೇಳ್ಬೋದು ನೀವು ಅದಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ಫೇಸ್ ಪ್ಯಾಕ್, ಟೊಮ್ಯಾಟೊ ಫೇಸ್ ಪ್ಯಾಕ್ ರೀ ಇದು. ಸೊ ಎರಡನ್ನೂ ನಾವು ಒಂದ್ರೊಳಗೆ ತೋರಿಸಿನಿ. ಸೊ ಹಾಗಾಗಿ ಸ್ವಲ್ಪ ವಿಡಿಯೋ ಲಾಂಗ್ ಆಗಿದೆ, ಸೊ ನಾವು ಮಾತಾಡಲೇಬೇಕು ರೀ. ಆಮೇಲೆ ಇಲ್ಲಿ ಬಂದುಬಿಟ್ಟು ನಾನು ಲಾಸ್ಟಿಗೆ ಇಲ್ಲಿ ನಾನು ನೀವು ಯಾವುದಾದ್ರೂ ನಿಮ್ಮ ಹತ್ರ ಮಾಯ್ಶ್ಚರೈಸರ್ ಇದ್ದರೆ ಅದನ್ನ ಯೂಸ್ ಮಾಡ್ಕೊಳ್ರಿ. ಇಲ್ಲಪ್ಪ ಅನ್ನೋರಿದ್ರೆ ನೀವು ಹಾಗೆ ಕೂಡ ಬಿಡ್ರಿ. ಆಮೇಲೆ ನಾನು ಇಲ್ಲಿ ಕೋಕೋನಟ್ ಅವ್ರದ್ದು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಲಿಕ್ಕತ್ತೀನಿ. ಸೊ ನೋಡ್ರಿ ಇಲ್ಲೇ ನಮ್ಮ ಸ್ಕಿನ್ ಎಷ್ಟು ಚಂದ ಹೊಳಿಲಿಕ್ಕತ್ತದು. ವಾವ್ ಸೂಪರ್ ಅಂದ್ರೆ ಸೂಪರ್ ಆಗಿದೆ ರೀ. ಖರೇನ ನೀವು ಕೂಡ ಹಾರ್ತೀರಿ. ಎಲ್ಲರೂ ಕೇಳ್ತಾರೆ ಪಾರ್ಲರ್ಗೆ ಹೋಗಿ ಬಂದರೆ ಬೇಕು ಬಿಡು ಇವಳು ಅಂತಲೇ ಅಂದ್ಕೊಳ್ತಾರೆ. ಅಷ್ಟೊಂದು ನಿಮ್ಮ ಸ್ಕಿನ್ ರೇಡಿಯಂಟಾಗಿ ನಿಮ್ಮ ಸ್ಕಿನ್ ಅಷ್ಟೊಂದು ಹೊಳೆಯುತ್ತೆ. ಎಲ್ಲರೂ ನಿಮ್ಮನ್ನೇ ನೋಡ್ತಾರೆ ಫಸ್ಟ್ ಒಂದು ಯೂಸ್ ಒಳಗೆ. ಅಷ್ಟೊಂದು ಸೂಪರ್ ಆಗಿರುತ್ತೆ, ಅಷ್ಟೊಂದು ಸಖತ್ತಾಗಿ ಕೂಡ ಆಗಿರುತ್ತೆ.
ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಿಂಗೆ ನಾನು ರೂಪಾಯಿ ಖರ್ಚಿಲ್ದಂಗೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡ್ಬೋದು, ನಿಮ್ಮ ಯಾವುದೇ ಎಕ್ಸಸೈಸ್ ಇಲ್ದಾರ್ದನ ನಿಮ್ಮ ವೆಯ್ಟ್ನ ಕಡಿಮೆ ಮಾಡ್ಕೊಳ್ಬೋದು, ಆಮೇಲೆ ನಿಮ್ಮ ಸ್ಕಿನ್ನನ್ನು ರೇಡಿಯಂಟಾಗಿ ಮಾಡ್ಕೋಬೋದು, ನಿಮ್ಮ ಉದುರುವಂಥ ಕೂದಲನ್ನು ನಿಲ್ಲಿಸ್ಬೋದು, ದಪ್ಪ ಶೈನಿ ಮಾಡ್ಕೊಳ್ಬೋದು. ಸೊ ಈ ಥರ ಎಲ್ಲ ನಾನು ವಿಡಿಯೋನ ಹಾಕಿರ್ತೀನಿ. ಯಾರು ಹೊಸದಾಗಿ ನನ್ನ ವಿಡಿಯೋಸ್ ಎಲ್ಲ ನೋಡ್ಲಿಕ್ಕತ್ತೀರಿ ಸೊ ಅವರಿಗೆಲ್ಲ ಹೇಳಿಕತ್ತೀನಿ. ಸೊ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಆಮೇಲೆ ಇದನ್ನು ವಾರದೊಳಗೆ ಒಂದು ಸರಿ ಮಾಡಿದ್ರೆ ಸಾಕು, ನಿಮಗೆ ಸಖತ್ತಾಗಿರೋಂಥ ರಿಸಲ್ಟ್ ಇರುತ್ತೆ. ಈ ಫೇಸ್ ಪ್ಯಾಕ್ನ ಆದಷ್ಟು ಮನೆ ಒಳಗಂದ್ರೆ ನೈಟ್ ಟೈಮ್ ಮಾಡಿದ್ರೆ ಬೆಟರ್ ರಿಸಲ್ಟ್ ರೀ.